ಕರ್ನಾಟಕ ಜೈ ಕನ್ನಡ ಎಲ್ಲ ಸ್ವಾಗತ ಸುಸ್ವಾಗತ ಅಂತ ಬ್ಲಾಗ್ ಒಳಗೆ. ಈಗ ಆ್ಯಕ್ಚುಲಿ ನೀವು ತನ್ನೆಲ್ಲ ನೋಡ್ತೀರಿ, ಬಟ್ ಸ್ಟಿಲ್ ಬರ್ರಿ ಈಗ ನಮ್ದು ಗಾಡಿದ ಕ್ಯಾಮ್ರಾ ಮುಂದೆ ಶೀಲ್ಡ್ ಇರ್ತೈತಲ್ಲ, ಅದ್ರ ಮೇಲೆ ಕ್ಯಾಮ್ರಾ ಸೆಟಪ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡೈತಿ. ಬರ್ರಿ ಸೆಟಪ್ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಯಾವ ಟೈಪ್ ಸೆಟಪ್ ಮಾಡೋಕ್ಕಂತ. ಹೊಸ್ದಾಗಿ ಯಾರು ಇದ್ರೆ ನಮ್ಮ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ಅಷ್ಟು ಕಂಟಿನ್ಯೂಟ್ ಆಗಿರಿ. ತೋರಿಸ್ತೀನಿ ನಿಮಗೆ ಹೆಂಗೆ ಸೆಟ್ ಮಾಡೋದಂತ. ಬರ್ರಿ ಈಗ ನೋಡ್ರಿ, ಇಲ್ಲೇ ಈಗ ಕ್ಯಾಮ್ರಾನ ಐತಿ. ಇದನ್ನ ಸೆಟಪ್ ಈ ಕ್ಯಾಮ್ರಾ ಕುನ್ಸಕ್ಕೆ ಮುಂದೆ ಪ್ಲ್ಯಾನ್ ಮಾಡತ್ತೀನಿ, ಮತ್ತು ಇದನ್ನ ಕುನ್ಸೋದೈತಿ. ಕಡ್ಡಿಪುಣ್ಯ ಇದೆ, ಕ್ಯಾಂಡಲ್ ಐತಿ, ಕ್ಲಿಪ್ ಐತಿ. ಇದಕ್ಕೆ ಕುದುರ್ತೈತಿ, ಇದಕ್ಕೆ ಕುದುರ್ತೈತಿ. ಬಟ್ ಇವಾಡ ತೊಗೊಂಡಂತ ಬರ್ರಿ ನಿಮ್ಗೆ ಕೆಳಗೆ ಹೋಗಿಂದ ಹೇಳ್ತೀನಿ. ಅದು ನೋಡ್ತಿರುವ ನೀವು ಈಗ ಇಲ್ಲಿ ಒಲಿ ಹಚ್ಚಿ ಟೈಪ್ ಸೆಟ್ ಮಾಡೀನಿ. ಅಂದ್ರೆ ಫುಲ್ ಅದಂದ್ರೆ ಮುಂದೆ ತಂತಿ ಸುಡೋದೈತಿ. ಯಾಕಂದರೆ ನೋಡ್ರಿ ಇದೇನೈತಲ್ಲ ಇದ್ರೊಳಗೆ ಹೋಗ್ಬೇಕದು, ಅದ್ರ ಸಂಬಂಧ ಬರ್ರಿ ಈಗ ಸೆಟ್ ಮಾಡೋದಂತ. ಇದ್ರೊಳಗೆ ಅದಪ್ಪ ಅಂದ್ರೆ ಇದ್ರೊಳಗೆ ಹೋಗಕಲ್ ತೂತು ಮಾಡಿ ಮೆಣಸಿಡ್ದಾಗ ಇದ್ರಾಗಿಂದ ಹೋಗ್ಕತ್ತೀವಿ. ವಾಪಸ್ ಹಾಕಿ ತೆಗೆದು ಇಟ್ಕೊಂಡಿರ್ತಾರ. ಇದನ್ನು ತೆಗೆದು ಇಟ್ಟ ಈಗ ಅದನ್ನು ಅದೇನಂದ್ರೆ ಹೀಟ್ ಮಾಡ್ಯಾರಂದ್ರೆ ಇದ್ರೊಳಗೆ ಅಷ್ಟೇ ಇದ್ರೊಳಗೆ ನಟ್ಟು ಹಾಕ್ಬೇಕು. ಅದಕ್ಕೆ ಪಾರ್ ಮಾಡಿ ಅದ್ರ ಸಂಬಂಧ ಅದನ್ನ ಹೀಟ್ ಮಾಡಿ ಹೀಟ್ ಮಾಡಿದ್ದು ಹಿಂಗೆ ತೊಗೊಂಡು ಪಾರ್ ಮಾಡೋಕೆ ಈಗ ಇದನ್ನ ಆರ್ಫರ್ ನೋಡಕ್ಕೆ ಇನ್ನು ಲಾಸ್ಟ್ ಟೈಮ್ ಒಂದು ವ್ಲಾಗ್ ಹಾಕಿದ್ದೆ, ಒಂದು ಗ್ಯಾಜೆಟ್ ಇದ್ದೆ. ನೀವು ಯಾರ್ಯಾರು ನೋಡಿಲ್ಲ ನೋಡ್ಕೊಂಬರ್ರಿ. ಈಗ ಅದೇ ಗ್ಯಾಜೆಟ್ ಯೂಸ್ ಮಾಡಿ ಈಗ ವ್ಲಾಗ್ ಮಾಡತ್ತೀನಿ, ನೋಡ್ತಿರ್ಬೋದು ನೀವು. ಈಗ ಇನ್ನೊಂದು ಒಂದು ಬಿಸಿ ಇಟ್ಟೀನಿ. ಕರೆಕ್ಟ್ ವಿಷಯ ಆಯ್ತಂದ್ರೆ ಈಗ ಆರ್ಪಾರ್ ಮಾಡ್ಬೋದದ. ಆರ್ಪಾರ್ ಆತಂದ್ರೆ ಈಗ ಅಲ್ಲಿ ಹೋಗಿ ನಮ್ಮ ನಿಯರ್ ಬೈ ಒಂದು ಗ್ಯಾರೇಜಿಗೆ ಹೋಗಿ ಒಂದು ಅದಕ್ಕೆ ಸಣ್ಣ ನಟ್ ಹುಡ್ಕೊಂಡ್ಬಂದ್ರೆ ಮಕ್ಕಳಪ್ಪ ಆಯ್ತು ನೋಡ್ರಿ, ಸಣ್ಣ ನಟ್ಟು ಹುಡ್ಕೊಂಬಂದಿನಿ. ಪಾರ್ ಮಾಡಿ ಹಾಕ್ಬೇಕೀಗ. ಅದು ಹಾಕಿದ್ವಿ ಅಂದ್ರೆ ಕರೆಕ್ಟಾಗಿ ಕುಂದೈತೆ. ಅಂದ್ರೆ ಈಗ ಇನ್ ಕೇಸ್ ನಾ ಡೈರೆಕ್ಟ್ ಎಮ್ಸಿಲ್ ಹಚ್ಚಿದ್ದೆ ಅಂದ್ರೆ ಹಿಂಗೆ ಅಳಗಾಡ್ಸಿ ಏನಾಕೈತಿ, ಎಮ್ಸಿಲ್ ಹಚ್ಚಿಂದ ಹಿಂಗೆ ಗಾಡಿ ಶೇಕ ಬೀಳ್ತೈತೆ ಅನ್ನೋದೊಂದು ಅನ್ಸೆಕ್ಯೂರ್ ಫೀಲ್ ಐತೆ ಹಂಗೆ. ಅದ್ರ ಸಂಬಂಧ ಏನು ಮಾಡಿದೆ, ಅಲ್ಲಿ ಗ್ಯಾರೇಜಿಗೆ ಹೋಗಿ ಈ ಟೈಪ್ ನಟ್ಟು ಹುಡ್ಕೊಂಬಂದೆ ಈಗ ಅದಕ್ಕೆ ಹಾಕೋದ್ರಿ. ಇದು ಹಾಕಿ ಮುಂದೆ ಫ್ರಂಟ್ ಇವಾಗ ಇಲ್ಲಿ ಹಿಂಗೆ ಪಾರ್ ಮಾಡಿ ಹಿಂಗೆ ಟೈಟ್ ಮಾಡಿಬಿಟ್ಟಂದ್ರೆ ಕರೆಕ್ಟ್ ಕೊಂಡ್ಬಿಡ್ತೈತೆ ರೀ. ಅದು ಪಾಣ ಹಾಕಿ ಆಮೇಲೆ ಏನೈತಿ ಈ ಕಡೆ ಸೈಡ್ಲಿಂದ ಬೇಕಾದ್ರೆ ಎಮ್ಸಿಲ್ ಹಚ್ಕೋಬೋದು. ಇಲ್ಲ ನಾ ಇನ್ನೂ ಬೇಕಪ್ಪ ಅಂದ್ರೆ ಇದಕ್ಕೇನೈತಿ ಹಿಂಗೆ ಇನ್ನೂ ಸೈಡ್ ತೂತು ಮಾಡ್ಕೊಂಡು ಇದಕ್ಕೆ ಹಿಂಗೆ ಪಾರ್ ಆಗೋಂಗೆ ಇದನ್ನು ಮಾಡ್ಕೋಬೋದು. ಎಲ್ಲ ರೆಡಿ ಐತಿ. ಇದೇನೈತಿ ಇಲ್ಲಿ ನೋಡ್ರಿ, ಪಾರ್ ಬಂತಂದ್ರೆ ಪಾರ ಬಂದೈತಿ. ಪಾರ ಬಂದ್ಮೇಲೆ ನಾವೇನೈತಿ ಇದಕ್ಕೆ ಎಮ್ಸಿಲ್ ಹಚ್ಕೋಬೋದು. ಇಲ್ಲಿ ಏನೈತಿ ಸೈಡ್ ಆ್ಯಕ್ಚುಲಿ ಇದು ಮುಂಚೆ ಇಲ್ಲಿ ಗಣಪತಿ ಸ್ಟಿಕರ್ ಇತ್ತು, ಅದನ್ನು ತೆಗೆದೆ. ಅಂದ್ರೆ ಆಲ್ರೆಡಿ ಸ್ವಲ್ಪ ಇದು ಬಂದಿತ್ತದ, ಅದು ತೆಗೆದೇನೆ. ಮತ್ತು ಇದಷ್ಟು ಕೆಳಗೆ ಇದ್ರ ಕೆಳಗೆ ಆ್ಯಕ್ಚುಲಿ ಇನ್ನೊಂದು ಈಗ ಗಣಪತಿ ಸ್ಟಿಕರ್ ತಂದೀನಿ, ತೋರಿಸ್ಬಿಡ್ತೇನೆ. ಒಂದು ಫಿಲ್ಕಿಗೆ ತಂದೀನಿ. ಯಾಕಪ್ಪ ಅಂದ್ರೆ ನಟ್ಟು ಒಳಗೆ ಬಿಟ್ಟರೆ ನಟ್ಟು ಅಲ್ಲೇ ಜಾಮ್ ಮಾಡ್ಬಿಡೋಕ್ಕದ, ಅದಕ್ಕೆ ಓಪನ್ ಮಾಡಿ ನೋಡ್ರಿ. ಗಣಪತಿ ಸ್ಟಿಕರ್ ತಂದೀನಿ, ಹಿಂಗೆಲ್ಲೇ ಗಣಪತಿ ಸ್ಟಿಕರ್ ಹಚ್ಬಿಡ್ತೇನೆ. ಇಲ್ಲೇ ನೋಡ್ಕೊಂಡ್ರೆ ಹಿಂಗೆ ಪ್ಲ್ಯಾನ್ ಐತಿ. ಆ್ಯಕ್ಚುಲಿ ಇಲ್ಲಿ ಹೋಲ್ ನೋಡ್ತಿರ್ಬೋದು ನೀವು. ಇಲ್ಲಿ ಆ್ಯಕ್ಚುಲಿ ಇದನ್ನು ಹಾಕಿಸಿದ್ದೆ ನಾನು, RS ವಿನ್ಶೀಲ್ಡ. ಅದು ದಾಂಡೇಲಿ ಒಯ್ದಿದ್ರೆ ಮುಡೂರು ಗಾಡಿ, ಆ ಟೈಮಿಗೆ ಮುರ್ಕೊಂಬಂದ್ರೆ. ಬಟ್ ಅದು ಹಣ ತೊಗೊಂತಿತ್ತು. ನೋಡಿದೆ ಏನು ಫ್ಯೂಚರ್ ಪ್ಲ್ಯಾನ್ ಆದ್ರೆ ಅದು ಮತ್ತೆ ವಾಪಸ್ ಆ ಟೈಪ್ ಹಾಕಿಸ್ತೀರ ಅಂತ. ಯಾಕೆ ಈಗ ಬಿಸಿ ಮಾಡಿ ಇದನ್ನು ಮಾಡೋಣಂತ್ರಿ. ಏನೇನೋ ಒಟ್ಟು ಜುಗಾಡ್ ಮಾಡತ್ತೆ ನಾನು. ಅಂದರೆ ಡೈರೆಕ್ಟ್ ಒಬ್ಬೊಬ್ರು ಹಚ್ಬೋದು, ಏನಾಗಿ ಬೀಳಂಗಿಲ್ಲ ಅಂತಾರೆ. ಬಟ್ ಆದರೂ ನಂಗೆ ಅದು ಸಮಾಧಾನ ಅನ್ಸತ್ತಿಲ್ಲ. ಅದ್ರ ಸಂಬಂಧ ಏನೈತಿ ಹಿಟ್ ಮಾಡಿ ಹೊಡ್ಯಾತೀನಿ ನೋಡ್ರಿ. ಹಿಂದಿಂದ ಪ್ರೆಷರ್ ಕೊಡಕ್ಕೆ ನಾವು ಇಟ್ಟಾಗೇನ ಬಳಸಾಕತ್ತೀವಿ. ನಿಮ್ಗೇನು ಬೇಕು ನೀವು ಬಳಸ್ಕೋಬೋದು. ಏನು ಜುಗಾಡ್ ಮಾಡಿ ಇಲ್ಲಿ ಹಾಕಿದ್ವಿ ಅಂದ್ರೆ ಮಸ್ತ್ ಅನ್ನೋತ ಫ್ರಂಟ್ ವ್ಯೂ. ಇದು ಎದ್ರ ಸಂಬಂಧ ಆಕತ್ತೆ ಅಂದ್ರೆ ಫ್ರಂಟ್ ವ್ಯೂ ಆಕತ್ತೇನ್ರಿ. ನೋಡ್ತಿರ್ಬೋದು ನೀವು. ಮೊಬೈಲ್ ಹೋಲ್ಡರ್ ಹಾಕೀನಿ.
ಆ್ಯಕ್ಚುಲಿ ಮಿರರ್ ಕರೆಕ್ಟ್ ಕುಂತೈತಿ, ಸ್ವಲ್ಪ ಈ ಕಡೆ ಹಿಂದೆ ಬಂದೈತಿ, ಅದೊಂದು ಕರೆಕ್ಟ್ ಮಾಡಿಸ್ಬೇಕಾ. ಆ್ಯಕ್ಚುಲಿ ಈಗ ನನ್ನ ಕಡೆ ಈಗ ಭಾಳ ಕಡಿಮೆ ಇರೋದೈತಿ, ಯಾಕಂದ್ರೆ ಇದೆ ನಮ್ಮ ಅಣ್ಣಾರು ಭಾಳ ಯೂಸ್ ಮಾಡತ್ತಾರ. ಅವ್ರದ್ದು ಗಾಡಿ ನಾವು ಯೂಸ್ ಮಾಡತ್ತೀವಿ, ಯಾಕಂದರೆ ಅವ್ರದ್ದು ಗಾಡಿ ಸ್ವಲ್ಪ ಭಾಳ ಊರ ಮ್ಯಾಗದು ಹೋಗಿಲ್ಲ, ಅದ ಕಾರಣದಿಂದ ಒಯ್ಯಾಗ ಬರೋದಿಲ್ಲ. ಹಾಗಾಗಿ ಅದನ್ನು ನಾನು ಇಲ್ಲೇ ಲೋಕಲ್ ಕೆಲಸ ಮಾಡೋದ್ರಿಂದ, ಲೋಕಲ್ ಅಡ್ಡಾಡೋದ್ರಿಂದ ಅದನ್ನು ನಾನು ತೊಗೊಂಡಿರ್ತೀನಿ, ಇದನ್ನು ಅವ್ರು ತೊಗೊಂಡಿರ್ತಾರೆ. ಮತ್ತು ಅದ್ರಾಗ ಹಂಗಾಗಿ ಸ್ವಲ್ಪ ಈಗ ಅವ್ರ ಕಡೆ ಐತಿ. ಸಂಜೆಗೆ ಹಿಂಗೆ ಅವ್ರ ಡ್ಯೂಟಿ ಮುಗಿದಾಗ ಹೋಗಿ ನಾವು ಇಸ್ಕೊಂಬರ್ಬೇಕು. ನಮ್ಗೆ ಬೇಕಂದ್ರೆ ಎಲ್ಲರೂ ಹೊರಗೆ ಹೋಗಿದ್ರೆ ನಾವು ಸಂಜೆಗೆ ಪ್ಲ್ಯಾನ್ ಮಾಡಿ ಇಸ್ಕೊಂಬರ್ಬೇಕು. ಹಿಂಗೆ ಐತ್ರಿ ಇಷ್ಟು ಸದ್ಯಕ್ಕೆ. ಫಿಸಿಕ್ಸ್ನಾಗ ಆರ್ಪಾರ ಹೊಲಕ್ಕಾಗತೈತಿ ನೋಡ್ತೀವಿ ನೀವು, ಅದು ವೈಟ್ ಕಾಣತೈತಿ. ಈಗ ಆರ್ಪಾರ ಆಗೈತಿ, ಬಟ್ ಈ ರಟ್ ಹೋಸ್ಟ್ ಆಗ್ಬೇಕು, ಸ್ವಲ್ಪ ಈಗ ಅಗ್ಲ ಆಗ್ಬೇಕು ಈ ಪ್ರೊಸೆಸ್. ಹೀಗೈತಿ. ನೀವು ನಮ್ದು ಹೈಟಿಗೆ ಪ್ರೊಸೆಸ್ ನಡೆದೈತಿ, ಬಟ್ ಇದು ಮ್ಯಾಗಿನ ಥ್ರೆಡ್ ಸ್ವಲ್ಪ ಕಟ್ ಮಾಡಿ ತೆಗಿಬೇಕಂತ ಇಷ್ಟ ಆಗ್ತೈತಿ. ಹಂಗಾಗಿ ಇನ್ನೂ ಸ್ವಲ್ಪ ಇದು ಅಗ್ಲ ಅಂತಂದ್ರೆ ಕರೆಕ್ಟ್ ಆಕೈತಿ. ಆರ್ಪಾರ ಆಗೈತಿ ಈಗ ಯೂಸ್ ನೋಡ್ರಲ್ಲ, ಸ್ಕೂಡ್ರ ಹಾಕಿ ತಿರ್ವಾತೀನಿ, ಆರ್ಪಾರ ಆಗ್ಬೋದೇನೋ ಅಂತ. ಅದಷ್ಟು ಬರಾಕತ್ತೈತಿ. ಆ್ಯಕ್ಚುಲಿ ಆರ್ಪಾರ ಐತೆ, ಬಟ್ ಈಗ ಪ್ರೊಸೆಸ್ ಏನಂದ್ರೆ ಸ್ವಲ್ಪ ಇನ್ನೂ ದೊಡ್ಡದಾಗಬೇಕಾಗಲ್ಲ, ಅದು ನಮ್ದು ಈಗ ಪ್ರೊಸೆಸ್. ಅಲ್ಲಿ ನೋಡ್ರಲ್ಲೇ ಈಗ ಆರ್ಪಾರ ಹಂಗೆ ಈಗ ಕೂತೈತಿದೆ ಅಲ್ಲಿ ಕನ್ಸ್ಟ್ರಮ್ ಅಂತ ನೋಡ್ತಿರ್ಬೋದು ನೀವು. ಯಾವ ಟೈಪ್ ಅದೊಂದು ಕರೆಕ್ಟ್ ಆ್ಯಕ್ಚುಲಿ ಇದಕ್ಕೆ ಇದು ನಟ್ಟು ಮಾಡಿಸಿದೈತಿ. ಏನೈತಿ ಪೇಟಿ ಕರ್ತಾ ಇದ್ರು ಅವಾಗ ಇಲ್ಲಿ ಬಿಟ್ಟ ಇಲ್ಲಿಂದ ಏನೈತಿ ಹಿಂಗೆ ಆಗ್ತೈತಿ. ಅಂದರೆ ಇದಕ್ಕೆ ಇಲ್ಲಿ ಫುಲ್ ಟೈಟ್ ಆಗ್ಬೇಕು. ನೀನ್ ಮನಿಗ್ ಪಾಪ ಅಣ್ಣ ನೀ ಕರ್ಕೊಂಡ್ ಹೋಗ್ತೇನ್ ಬಾನು ಬಾರು ಇಲ್ಲಿ ನಮ್ಮ ಮನಿಗ್ ಹೋಗೋ ಮನಿ ಯಾರು ಬಂದು ಹೋರಿ ಸುಮ್ಮನ ಕಳಿಸಿದೆ ನಟ್ ಹುಡ್ಕೊಂಬಂದಿದ್ದು ವರ್ಕೌಟ್ ಆತ. ಎಷ್ಟು ಕರೆಕ್ಟ್ ಈಗ ಮೆಣಸಿನ ಅಷ್ಟು ಬೇಡ, ಎಷ್ಟು ಸೈಡಿಂದ ಕಿಕ್ಬಿಟ್ರೆ ಸಾಕಾದ್ರೆ ಒಂದು ಕರೆಕ್ಟ್ ತಗೊಂಡು ಬರ್ತೈತಿ. ಇವಾಗ ರೈಡ್ಗೆ ನಮ್ದು ಎನ್ಫೀಲ್ಡ್ ಹೆಲ್ಮೆಟ್ ಯೂಸ್ ಮಾಡತ್ತೀವಿ ನೋಡ್ತಿರ್ಬೋದು ವಿತ್ ಮಾಸ್ಕ್. ಬರ್ರಿ ಈಗ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ನಿಮ್ಗೆ ವ್ಯೂ ತೋರಿಸೋ ಟೈಮ್. ಈಗ ಬರ್ರಿ ಕೆಳಗೆ ಹೋಗೋಣ ಅಂತ ಕೆಳಗೆ ಹೋಗಿ ಗಾಡಿ ತೆಗೆದ ವ್ಯೂ ತೋರಿಸ್ತೀನಿ ನಿಮ್ಗೆ. ಮುಂದೆ ನಾವು ಮೌಂಟ್ ಮಾಡಿದ್ದ
ಎಷ್ಟು ಸೈಕ್ ಆದದಂತ. ಬರ್ರಿ ಹೋಗೋಣ. ಫೈನಲ್ ಈಗ ಬಂದು ಹೆಲ್ಮೆಟ್ ತೊಗೊಂಡು ತೆಗಿತಾನೆ. ಯಾಕಂದ್ರೆ ಈಗ ಕ್ಯಾಮ್ರಾ ಸೆಟ್ ಕೊಡೋ ಟೈಮ ಈಗ ಸೆಟ್ ಆಗ್ತೀಗ. ಚೊಕ್ಕ ಫ್ರಂಟ್ ಬೇಕಾದೈತೆ ನಮಗೆ. ಇಂಥ ಲಾಕ್ ಆಗೈತೆ ಹಿಂಗೆ ಬರಲ್ಲ ಈಗ ಎಷ್ಟು ಜೊತೆ ಆಗೈತೆ ಬೇಕಾದ್ರೆ ಮಾಡ್ಕೋಬೋದು. ಹಿಂಗೆ ಬಂದು ಹಿಂಗೆ ಮಾಡ್ಕೋಬೋದು. ಮಾಡ್ಕೋಬೋದಿಲ್ಲ ಮತ್ತು ಅದು ಸರಿ ಸಲ ನೆಟ್ಟು ಫುಲ್ ಟೈಟ್ ಮಾಡ್ಕೊಂತಾರೆ. ಕ್ಯಾಮೆರಾ ಶಾಲ ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾ ಬೇಕಿತ್ತಂಗೆ ಸ್ಟಾರ್ಟ್ ಆಯ್ತು ನೋಡಿ. ಇಲ್ಲೇ ಇದೇ ಸ್ಟಾರ್ಟ್ ಆಯ್ತು. ಝಡ್ ಹೊಡ್ಕೊಳ್ಳೋದಿದ್ದಲ್ಲೇ ನೋಡ್ತಿದ್ದೇನೆ. ಬರೀ ಹತ್ತು ಅಂತ ಈ ಟೈಪ್ ಸೈಕ್ ಕಾಣೋದಿದೆ ನಿಮ್ಗೆ ಕಾಸಲ್ಲಿ ಅನ್ಬೋದೆ. ನಾನು ಆ್ಯಕ್ಚುಲಿ ಏನೋ ಸ್ವಲ್ಪ ಕ್ರಾಸ್ ಕುಂತಿರ್ಬೋದು ಅನ್ಬೋದೇನೆ. ಅಷ್ಟು ಫುಲ್ ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ದಿಲ್ಲ ನಾನು. ಸ್ವಲ್ಪ ಕ್ಲಾಸ್ ಓದೈತಿ. ಅಲ್ಲಿಂದ ಇದು ಕಾಣ್ತಾ ಇರೋದು ನಿಮಗೆ. ಮತ್ತೆ ಈಗ ಇದು ಟೈಪ್ ಮಾಡಿದೆ ಅಂದ್ರೆ ಇಲ್ಲಿಂದ ಇದೂ ಅಲ್ಲಿ ಚೌಕ ಆಗೈತೆ ನಿಮಗೆ. ಎಲ್ಲ ಸ್ವಲ್ಪ ಸೈಡ್ ಇಟ್ಟಂದ್ರೆ ಕರೆಕ್ಟಾಗಿ ಆಗೋದ್ರಿಗೆ ಬೀಚ್ಗಳು ಟೋಟಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ. ಈಗ ಎರಡು ಕಡೆಯಿಂದ ವ್ಯೂ ಕಾಣೋದೈತೆ ಅನ್ಬೋದು. ಎರಡು ಕಡೆಯಿಂದನೂ ಇಲ್ಲೂ ಕ್ಯಾಮ್ರಾ ಆನ್ ಐತಿ, ಇಲ್ಲಿ ಕ್ಯಾಮ್ರಾ ಆನ್ ಐತಿ. ನೋಡ್ತಿರ್ಬೋದು ನೀವು. ಇಲ್ಲಿ ನಮಗೆ ಫ್ರಂಟ್ ಕ್ಯಾಮ್ರಾ ಸಣ್ಣದ ಆನ್ ಐತಿ. ಕ್ಯಾಮ್ರಾ ಚಲೋ ಐತಿ. ಆ್ಯಕ್ಚುಲಿ ಇದ್ರ ಈ ಕಡೆ ಸ್ವಲ್ಪ ಜಾಸ್ತಿ ಹೋಯ್ತಿರ್ತೀನಿ. ಅದೀಗ ಹೊಸ ಬರಲಾದಂಗೆ ಫುಲ್ ಪೇಕಿ ಕಚ್ಚಿ ಲಾಕ್ ಮಾಡ್ಬಿಟ್ಟೆ ನಾನು. ಹಾಗಾಗಿ ಹೊಸ ಬರೋದಿಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ ಹೊಳ್ಸಾಕಿ ಸ್ವಲ್ಪ ಈ ಸೈಡ್ ಬಾಡಿ ಇದೆ ಅಂದರೆ ಕರೆಕ್ಟ್ ಆಗ್ಬೋದು ಅನ್ಕೊತೀನಿ ನಾನು. ನೋಡ್ತಿರ್ಬೋದು. ಐ ಥಿಂಕ್ ಇದು ಸ್ವಲ್ಪ ಏನಾದರೂ ಮಿರರ್ ಹಿಂದಂಗೆ ಇರ್ತಿರ್ಬೋದು. ಕರೆಕ್ಟ್ ಆಗ್ಬೋದು. ಐ ಥಿಂಕ್ ಈ ಸ್ವಲ್ಪ ಮಿರರ್ ಲೂಸ್ ಐತಿ. ಬಟ್ ಈಗ ನೋಡ್ತಿರ್ಬೋದು ನೀವು ಎಷ್ಟು ಫ್ರಂಟ್ ಕಡೆಯಿಂದ ಎಷ್ಟು ಮಸ್ತ್ ಬಂದದಂತ ಅನ್ನತ್ತ. ಬಟ್ ಮೇನ್ ಸ್ಟ್ರಗಲ್ ಭಾಳ ಕೆಲಸ ಆಗಿದ್ದಂದ್ರೆ ಮೇನಲ್ಲೇ ಅದು ಪಾರು ಹೋಲ್ಬಾಡಲ್ಲೇ. ಬಟ್ ನನಗೆ ಒಂದು ಖುಷಿ ಜಾಸ್ತಿ ಆಗಿದ್ದೆ, ಕರೆಕ್ಟ್ ಅದ್ರ ಸೈಜಿಂದಾಗ ನೆಟ್ ಸಿಕ್ಕಿದ್ರೆ ಅದೇ ಗ್ಯಾರೇಜಿಗೆ ಹೋಗಿ ಅಲ್ಲಿ ಕೇಳಿದೆ, ಅಣ್ಣ ಅಲ್ಲಿ ಬಾಕ್ಸ್ ಅದ ನೋಡೋ ನಿಂಗೆ ಯಾವ್ದು ಬೇಕು ನೋಡಿ, ಯಾವ ಸೈಜ್ ಬೇಕು ನೋಡ್ಕೊ ಸಿಗ್ತೈತಂತ ಪಕ್ಕ ನಿಂಗೆ ಸಿಗ್ತೈತೆ ಅಂತಂದ್ರೆ ಆ ಬೇಸ್ ಮ್ಯಾಗ ಎಲ್ಲೊಂದು 15-20 ನಿಮಿಷ ಹುಡುಕಿದೆ. ಅದರ ಬೇಸ್ ಮೇಲೆ ಸಿಗ್ತದೆ. ಮತ್ತು ಅದನ್ನು ಆ್ಯಕ್ಚುಲಿ ನಾನು ಮೂರು ಸೈಜಿನೂ ಸ್ವಲ್ಪ ದೊಡ್ಡ ನೋಡ್ಕೊಂಡು ತಂದಿದ್ದೆ. ಬಟ್ ಅದಕ್ಕಾದ್ರೆ ಇನ್ ಕೇಸ್ ಹೆಲ್ಪ್ ಆಗ್ಬೋದು ಅಂತ ಮತ್ತು ತೊಗೊಂಬಂದ. ಆ್ಯಕ್ಚುಲಿ ಮತ್ತೆ ಸೈಡ್ ಹಚ್ಬೇಕಂತ ಎನ್ಸಿಲ್ ತಂದಿದ್ದೆ. ಬಟ್ ಈಗ ಇದು ನಟ್ಟು ಕುಂತಿದ್ದು ನನಗೆ ಖುಷಿ ನೋಡಿದೆ. ಬಟ್ ಆ್ಯಕ್ಚುಲಿ ಮತ್ತೆ ಸೈಡ್ ಎನ್ಸಿಲ್ ಹಚ್ಚಕ್ಕೆ ಮನ್ಸ ಬರಲ್ಲ. ಈಗ ಅಷ್ಟು ಕರೆಕ್ಟ್ ಕುಂತೈತಿ. ಮತ್ತು ಈಗ ಹಿಂಗೆ ಅಳಿಯಾಡೋದಕ್ಕೆ ಲೂಸ್ ಆಗಬಾರ್ದಂತ ಮತ್ತು ಅದಕ್ಕೆ ಮ್ಯಾಗ ತೊಗಿಬಿಟ್ಟಿನಿ. ಅನಾಥ ಸೆಟ್ ಆಗೈತಿ. ನನಗೆ ಎಂಜಾಯ್ ಒಂದು ಇನ್ನೂ ಸ್ವಲ್ಪ ವ್ಲಾಗಿಂಗ್ ಫೀಲ್ ಬರೋದೈತಿ, ವೈಬ್ ಕನೆಕ್ಟ್ ಆಗತ್ತೆ ಅನ್ಕೊಂತೇನೆ ನಾನು. ನೋಡ್ತಿರ್ಬೋದು ನೀವು. ಬರೀ ಹಂಗೆ ಒಂದು ರೈನ್ ಹಾಕೋಣ. ಆ್ಯಕ್ಚುಲಿ ಸಂಜೆಗೆ ಮಳೆ ಆಕೈತಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಯಾಕಂದ್ರೆ ಒಂದು ವಾರ ಮಳೆ ಐತಂತ ಹಿಂಗೆ ಹೇಳಿದ್ರು ಆ್ಯಕ್ಚುಲಿ. ಹಾಗಾಗಿ ಬಟ್ ಒಂದು ವಾರ ಮಳೆ ಐತಂತ ಹೇಳಿದಾರೆ. ಬಟ್ ಇವತ್ತು ಮಳೆ ಇಲ್ಲ. ಅದು ಯಾಕಂದ್ರೆ ನನಗೆ ಆ್ಯಕ್ಚುಲಿ ಅದು ಲಕ್ಕಿ ಖುಷಿ ಅನಿಸ್ತದೆ. ಯಾಕಂದ್ರೆ ಮಳೆ ಇದ್ದಿದ್ರೆ ಮತ್ತೆ ಪೋಸ್ಟ್ಪೋನ್ ಆಗ್ಬಿಡ್ತಿತ್ತು ನಂದು ಇದು ವ್ಲಾಗ. ಹಂಗಾಗಿ ಬರ್ರಿ ಹಂಗೆ ಒಂದು ರೌಂಡ್ ಹಾಕೊಂಬರೋಣ ಏರಿಯಾದಾಗ.